ಪ್ರೇಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೀನಿ. ನಾವು ಈ ಸಮಯದಲ್ಲಿ ಒಂದು ವಚನ ಓದ್ಕೊಳ್ಳೋಣ. ದೇವ್ರಿಗೆ ಸ್ತೋತ್ರ. ಯೆಹೋವನ 14ನೇ ಅಧ್ಯಾಯ 27ನೇ ವಚನ ಓದ್ಕೊಳ್ಳೋಣ. ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ. ಆಮೇನ್. ದೇವ್ರು ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ದೇವರು ಕೊಟ್ಟೋಗಿದ್ದು ನಮಗೆ ಶಾಂತಿ, ಸಮಾಧಾನ. ಈ ಲೋಕದಲ್ಲಿ ಎಷ್ಟು ಐಶ್ವರ್ಯ ಆಗಲಿ ಅಂತಸ್ತಾಗಲಿ ನಮಗೆ ಕೊಟ್ಟು ಹೋಗಿಲ್ಲ, ಬಿಟ್ಟು ಹೋಗಿಲ್ಲ. ನಮಗೆ ಕೊಟ್ಟಿದ್ದು ಶಾಂತಿ, ಸಮಾಧಾನ. ಆ ಶಾಂತಿ ಸಮಾಧಾನ ಇಲ್ಲ ಅಂದರೆ ನಾವು ಲೋಕದಲ್ಲಿ ಬದುಕೋಕ್ಕಾಗಲ್ಲ. ಇವತ್ತು ಎಷ್ಟೋ ಶಾಂತಿ ಸಮಾಧಾನ ಇಲ್ಲದೆ ದೇಶದಲ್ಲಿ ಎಷ್ಟೋ ತೊಂದರೆಗಳಾಗ್ತದೆ, ಎಷ್ಟೋ ಯುದ್ಧಗಳಾಗ್ತದೆ, ಎಷ್ಟೋ ಪ್ರಾಣ ಕಳ್ಕೊತಾ ಇದ್ದಾರೆ. ದೇವ್ರು ನಮ್ಮ ಸ್ತೋತ್ರ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಶಾಂತಿ ಸಮಾಧಾನ ಮೊದಲು ಹೊಂದ್ಕೋಬೇಕು. ಆ ಶಾಂತಿ ಸಮಾಧಾನ ಇಲ್ಲಾಂದರೆ ನಾವು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಶಾಂತಿಯನ್ನು ನಮಗೆ ಬಿಟ್ಟು ಹೋಗುತ್ತೇನೆ ಅಂತ ಹೇಳಿದರೆ ದೇವ್ರು ನಮ್ಮ ಸ್ತೋತ್ರವಾಗಲಿ. ಆ ಶಾಂತಿ ಸಮಾಧಾನ ಮೊದಲು ನಾವು ಏನು ಮಾಡಬೇಕು? ಗ್ರಹಿಸ್ಕೋಬೇಕು. ದೇವ್ರಿಗೆ ಸ್ತೋತ್ರ. ನಮ್ಮಲ್ಲಿ ಶಾಂತಿ ಇದ್ರೆ ಮಾತ್ರ ನಾವು ಇನ್ನೊಬ್ರಿಗೆ ಶಾಂತಿ ಹೇಳೋಕ್ಕೆ ಸಾಧ್ಯ. ನಮ್ಮಲ್ಲಿ ಮಮತೆ ಇದ್ದರೆ ನಾವು ಇನ್ನೊಬ್ರಿಗೆ ಹೇಳೋಕ್ಕೆ ಸಾಧ್ಯ. ನಮ್ಮಲ್ಲೇ ಇಲ್ಲ ಅಂದಮೇಲೆ ನಾವು ಯಾರಿಗೂ ಹೇಳೋಕ್ಕೂ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನನ್ನಲ್ಲಿರುವಂಥ ಶಾಂತಿ ನಿಮಗೆ ಕೊಟ್ಟು ಹೋಯ್ತೇನೆ ಅಂತ ಹೇಳಿದ್ರೆ, ಬಿಟ್ಟು ಹೋಯ್ತೇನೆ ಅಂತ ಹೇಳಿದರೆ ದೇವ್ರು ನಮ್ಮ ಸ್ತೋತ್ರವಾಗಲಿ. ಯಾರ ಹತ್ರ ಶಾಂತಿ ಇರೋದು? ಯೇಸು ಸ್ವಾಮಿ ಹತ್ರ ಶಾಂತಿ ಇರೋದು. ಆ ಶಾಂತಿ ನಾವು ಪಡ್ಕೋಬೇಕು. ದೇವ್ರ ಸ್ತೋತ್ರ. ಲೋಕ ಕೊಡೋ ರೀತಿಯಿಂದ ನಾನು ಕೊಡೋದಿಲ್ಲ ಅಂತ ಹೇಳಿದರೆ ದೇವ್ರಿಗೆ ಸ್ತೋತ್ರ. ಅದಕ್ಕೋಸ್ಕರ ಲೋಕವು ನಮಗೆ ಶಾಂತಿ ಸಮಾಧಾನ ಕೊಡಲ್ಲ, ನಮಗೆ ವೇದನೆ ಕೊಡ್ತಾರೆ ಹೊರತು ನಮಗೆ ಶಾಂತಿ ಸಮಾಧಾನ ಕೊಡೋದಿಲ್ಲ. ದೇವ್ರಿಗೆ ಸ್ತೋತ್ರ. ಅದಕ್ಕಾಗಿ ಲೋಕದ ರೀತಿ ನಾವು ನಡೆಯದೆ ದೇವರಲ್ಲಿ ನಾವು ಏನು ಮಾಡಬೇಕು? ಶಾಂತಿ ಸಮಾಧಾನ ಹೊಂದ್ಕೋಬೇಕು. ಆ ಶಾಂತಿ ಸಮಾಧಾನಕ್ಕೋಸ್ಕರ ನಾವು ಏನು ಮಾಡಬೇಕು? ಎಲ್ಲರಿಗೋಸ್ಕರ, ಇಡೀ ಪ್ರಪಂಚದಾಗ ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿರಬೇಕು. ನಮಗೂ ಶಾಂತಿ ಇರಬೇಕು, ಅವರಿಗೂ ಶಾಂತಿ ಸಿಗಲ್ಲ ಅಂತ ಹೇಳಿಬಿಟ್ಟು ನಮಗೆ ಹೇಗೆ ಶಾಂತಿ ಸಮಾಧಾನ ಕೊಟ್ಟನೋ ದೇವರು, ನಮಗೆ ಯಾವ ರೀತಿ ಒಂದು ಅಧಿಕಾರ ಕೊಟ್ಟಿದ್ದಾರೋ ದೇವರು, ಅದೇ ರೀತಿ ಇನ್ನೊಬ್ಬರಿಗೂ ಶಾಂತಿ ಸಮಾಧಾನ, ನೆಮ್ಮದಿ, ಆರೋಗ್ಯ, ಬಲ ಕೊಡಲಿ ಅಂತ ಹೇಳಿಬಿಟ್ಟು ನಾವು ಇಡೀ ಲೋಕ ಪ್ರಪಂಚದಾಗಿರೋಂಥ ಎಲ್ಲ ಮಕ್ಕಳಿಗೋಸ್ಕರ ನಾವು ಒಂದೊಂದು ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋರಾಗಿರೋರು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಪರಿಶುದ್ಧನೇ, 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 ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ, ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದ್ದಿ ಕರ್ತನೆ. ಅಪ್ಪ, ನೀನು ಶಾಂತಿದಾಯಕ ಆಗಿದೆಯಪ್ಪ, ಸಮಾಧಾನ ಉಳ್ಳವನಾಗಿದ್ದಿ ಕರ್ತನೆ, ನಿನಗೆ ಸ್ತೋತ್ರಪ್ಪ. ಪ್ರತಿಯೊಬ್ಬರಿಗೆ ಶಾಂತಿ ಸಮಾಧಾನ ಕೊಡು ದಯಪಾಲಿಸು ಕರ್ತನೆ. ಒಂದೊಂದು ಕುಟುಂಬದಲ್ಲಿ ಕರ್ತನೆ ಕಣ್ಣೀರಿನಿಂದ ವೇದನೆಯಿಂದ ಜೀವಿಸ್ತದರೆ ದೇವ, ನಿನಗೆ ಸ್ತೋತ್ರ. ವೇದನೆಗಳು ಕರ್ತನೆಯಪ್ಪ ಹೇಳ್ಕೊಳಕ್ಕಾಗದೆ ಕರ್ತನೆ ಜೀವಿಸ್ತದರಪ್ಪ. ಅಂಥ ಮಕ್ಕಳಿಗೆ ಕರ್ತನೆ ಸಂಧಿಸುವಂಥ ದೇವರಾಗಿದ್ದಿ ಕರ್ತನೆಯಪ್ಪ. ನಿನ್ನ ಕೃಪೆ ಅವ್ರ ಮೇಲೆ ಇರಲಿ ಕರ್ತನೆ. ಒಂದೊಂದು ಕುಟುಂಬದ ಕರ್ತನೆಯಪ್ಪ ಎಷ್ಟೋ ಕರ್ತನೆಯಪ್ಪ ಚಿಂತೆ, ಭಾರ, ನೋವುಗಳಲ್ಲಿ ಜೀವಿಸ್ತದರೆ ದೇವ, ನಿನಗೆ ಸ್ತೋತ್ರ ಕರ್ತನೆ. ಅಪ್ಪ, ನಿನ್ನಲ್ಲಿರುವಂಥ ಶಾಂತಿ ಕರ್ತನೆ ಪ್ರತಿಯೊಂದು ಕುಟುಂಬದಲ್ಲಿ ಬರಲಿ ದೇವ, ನಿನಗೆ ಸ್ತೋತ್ರ ಕರ್ತನೆ. ಇಡೀ ಪ್ರಪಂಚದ ಶಾಂತಿ ಸಮಾಧಾನ ಇಲ್ಲದೆ ಕರ್ತನೆ ಎಷ್ಟೋ ಜನ ಕರ್ತನೆಯಪ್ಪ ಇವತ್ತು ಮರಣ ತುತ್ತಾಗ್ತಿದ್ದಾರೆ ದೇವ, ನಿನಗೆ ಸ್ತೋತ್ರ ಕರ್ತನೆಯಪ್ಪ. ಎಷ್ಟೋ ಜನಕ್ಕೆ ಸಮಾಧಾನ ಇಲ್ಲ, ಶಾಂತಿ ಇಲ್ಲ ದೇವ, ನಿನಗೆ ಸ್ತೋತ್ರ. ಅಂಥವರಿಗೆಲ್ಲ ಶಾಂತಿ ಸಮಾಧಾನ ಕೊಟ್ಟು ನಿನ್ನ ಮಕ್ಕಳಾಗಿ, ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು ದೇವ. ಈ ಕಡೆಯ ದಿನದಲ್ಲಿ ಪ್ರತಿಯೊಬ್ಬರು ಕರ್ತನೆ ರಕ್ಷಣೆ ಹೊಂದುವಂತೆ ಅಪ್ಪ, ಯಾರನ್ನು ಕರ್ತನೆ ತಿಳಿಯದೆ ಅರಿಯದೆ ಇರಬಾರ್ದು ದೇವ. ಒಂದು ಆತ್ಮನು ನಷ್ಟಪಡಬಾರ್ದು ಕರ್ತನಿಗೆ ಸ್ತೋತ್ರ. ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕು. ಎಲ್ಲರೂ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತೌಕ ಪಡುವಂತೆ ಎಲ್ಲ ಮಕ್ಕಳನ್ನು ಕರ್ತನೆ ಈ ದಿನಗಳಲ್ಲಿ ಮುಟ್ಟು ಮಾತನಾಡು ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನಿನ್ನ ಶಾಂತಿ ಸಮಾಧಾನ ಪ್ರತಿಯೊಬ್ಬರಿಗೆ ಒದಗಿಸಿಕೊಡು ದೇವ, ನಿನಗೆ ಸ್ತೋತ್ರ. ಯಾಕಂದರೆ ನೀವು ಒಳ್ಳೆಯವನು ದೇವ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದ್ದಿ ದೇವ, ನಿನಗೆ ಸ್ತೋತ್ರಪ್ಪ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ತಂದೆ, ಮಗ, ಪವಿತ್ರ ಆತ್ಮದಿಂದ ಬಲಗೊಳಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್.